ಇನ್ನು ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ಗೊಂದಲ ಇಲ್ಲ. ಯಾಕಂತಾರೆ ನಿನ್ನೆನೆ ಹೈಕಮಾಂಡ್ ನಿಂದ ಕಳಿಸ್ಕೊಟ್ಟಿದ್ದಂತ ವೀಕ್ಷಕರು ಕೂಡ ಸಿದ್ದರಾಮಯ್ಯ ಆದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅಂತ ನೇರವಾಗಿ ನಿನ್ನೆ ಘೋಷಣೆ ಕೂಡ ಆಗಿದೆ. ಈಗಿರುವಂತ ಕುತೂಹಲ ಅಂತ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರ ಪಾಲಾಗಬಹುದು ಅಂತ ಹೇಳ್ಕೊಂಡು ಒಂದೇ ಹೆಸರು ಇಲ್ಲಿ ತನಕ ಕೇಳಿ ಬರ್ತಾ ಇರುವಂತದ್ದು ಏನು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಬಹಳ ನೇರವಾಗಿನೂ ಕೂಡ ಅವರು ಬಹಳ ಸಂದರ್ಭದಲ್ಲಿ ಕ್ಲೈಮ್ ಮಾಡಿದ್ದಾರೆ. ಈಗ ಬಹಳ ನೇರವಾಗಿ ಅವ್ರ ಹೆಸರು ಪ್ರಕಟ ಆಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ಅವ್ರು ಇದ್ರು ಅಂತ ಕಾಣಿಸುತ್ತೆ. ಬಟ್ ಇಲ್ಲಿ ತನಕ ಹೈಕಮಾಂಡ್ ಅದ್ರ ಬಗ್ಗೆ ಏನು ಒಲವನ್ನ ತೋರಿಸ್ತಾ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಹಿಂದೆ ಕೊಟ್ಟಂತ ಜವಾಬ್ದಾರಿಯಲ್ಲಿ ನಾನು ಹೇಗೆ ಸಕ್ಸಸ್ ಆಗಿದ್ದೀನಿ ಅನ್ನುವಂಥ ಅವರ ಪ್ರೊಫೈಲ್ ಇದೆಯಲ್ಲ ಅದನ್ನ ಮತ್ತೆ ಈಗ ಹೈಕಮಾಂಡ್ ಮುಂದಿಟ್ಟು ಅವ್ರಿಗೆ ಮನವರಿಕೆ ಮಾಡಿಕೊಡೋ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಇತಿಮಿತಿಯಲ್ಲೇ ಮಾಡ್ತಾ ಇದ್ದಾರೆ ಅನ್ನುವಂಥ ತಿಳಿದು ಬರ್ತಾ ಇದೆ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾ ಇದ್ದಾರೆ, ಖರ್ಗೆ ಅವರು ಹೇಳಿರುವಂತ ಮಾತಿದೆಯಲ್ಲ, ಬಹುಶಃ ಸತೀಶ್ ಜಾರಕಿಹೊಳಿ ಅವ್ರ ಕೈ ತಪ್ಪುತ್ತಾ ಅನ್ನುವಂಥ ರೀತಿಯಾಗಿದೆ. ಯಾಕೆ ಅಂತ ಅಂದ್ರೆ ಹೊಸ ಸಿಎಂ ಜೊತೆ ಯಾರು ಉತ್ತಮವಾದಂಥ ರೀತಿಯಲ್ಲಿ ಸಮನ್ವಯತೆಯನ್ನ ಸಾಧಿಸ್ಕೊಂಡು ಹೋಗ್ತಾರೋ ಅವ್ರ ಜೊತೆಗೆ ಯಾರು ಚೆನ್ನಾಗಿರ್ತಾರೋ ಅಂಥವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತ ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ಯಾರು ಹಾಗಾದ್ರೆ ಮುಂದಿನ ಕೆಪಿಸಿಸಿ ಸಾರಥಿ, ಹೈಕಮಾಂಡ್ ದೃಷ್ಟಿಯಲ್ಲಿ ಯಾರಿದ್ದಾರೆ, ಈ ರೀತಿಯಾದಂಥ ಕುತೂಹಲ ಮೂಡ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗ ನಾ ರಿಪೋರ್ಟ್ ನೋಡ್ಕೊಂಡು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನ ನಾವು ಹುಡುಕಬೇಕು. ಎಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಆಗಬಹುದು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಕಣ್ಣು. ನಾಯಕತ್ವ ಬದಲಾವಣೆ ವಿಚಾರ ಆರಂಭ ಆದಾಗಿನಿಂದಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಒಂದು ಕಣ್ಣಿಟ್ಟಿದ್ರು. ಇದೀಗ ಇನ್ಸೈಡ್ ಮಾಹಿತಿ ಪ್ರಕಾರ ಸತೀಶ್ ಜಾರಕಿಹೊಳಿ ಏನ್ ಕ್ಲೈಮ್ ಮಾಡಿಕೊಳ್ತಿದ್ದಾರೆ ಅಂದ್ರೆ, ಈಗಾಗಲೇ ಹಲವು ಚುನಾವಣೆಗಳಲ್ಲಿ ನನ್ನ ಸಾಮರ್ಥ್ಯ ಪ್ರೂವ್ ಮಾಡಿದ್ದೇನೆ. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಕೂಡ ಬೆಂಬಲಕ್ಕೆ ಇದ್ದಾರೆ. ಕೆಪಿಸಿಸಿ ಜವಾಬ್ದಾರಿ ನೀಡಿದ್ರೆ 2028ಕ್ಕೆ ಅಧಿಕಾರಕ್ಕೆ ತರುವುದು ಸುಲಭ. 2028ರ ಚುನಾವಣೆಯನ್ನ ಎಲ್ಲಾ ರೀತಿಯಲ್ಲೂ ಸಮರ್ಥವಾಗಿ ನಿಭಾಯಿಸುತ್ತೇನೆ ಅಂತ ಮತ್ತೊಮ್ಮೆ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಸಂದೇಶ ರವಾನೆ ಮಾಡಿದ್ದಾರೆ. ಆದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಹೊಸ ಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಉತ್ತಮ ಸಮನ್ವಯ ಇರಬೇಕು, ಅಂಥವರನ್ನ ಆಯ್ಕೆ ಮಾಡ್ತೀವಿ ಅಂತಿದ್ದಾರೆ. ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನ ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರಬೇಕಾಗ್ತದೆ. ಇದ್ರದೆಲ್ಲ ವಿಚಾರ ಮಾಡಿ ನಾವು ಮಾಡ್ತಾ ಇದ್ದೇವೆ. ಅಂದು ಪಟ್ಟು ಹಿಡಿದು ಇದೀಗ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ನಾವು ಡಿಮ್ಯಾಂಡ್ ಏನು ಮಾಡಿಲ್ಲ, ಕೆಪಿಸಿಸಿ ಅಧ್ಯಕ್ಷರು ಯಾರು ಬೇಕಾದ್ರೂ ಆಗ್ಬಹುದು ಅಂತಿದ್ದಾರೆ. ಇಲ್ಲ, ನಾವು ಯಾವ್ದು ಡಿಮಾಂಡ್ ಮಾಡಿಲ್ಲ. ಬಿಡುದು ಅವ್ರಿಗೆ ಬಿಟ್ಟದ್ದು, ಯಾವ್ದು ಡಿಮಾಂಡ್ ನಾವು ಮಾಡಿಲ್ಲ. ಚರ್ಚೆ ಪ್ರಾರಂಭ ಆಗಿಲ್ಲ, ಇನ್ನು ಇವತ್ತಿಂದ ಆಗ್ಬೋದು. ಯಾಕಂದ್ರೆ ನಿನ್ನೆವರೆಗೆ ಬೇರೆ ಇತ್ತು, ಇವತ್ತಿಂದ ಬಹುಶಃ ಮಾಡ್ತಾರೆ. ಇವತ್ತಿಂದ ಕೇಳೋಣ, ಅವ್ರೇನು ವರಿಷ್ಠರು ಮಾತಾಡ್ತಾರೆ, ವೇಟ್ ಮಾಡೋಣ. ಯಾರೇ ಆಗ್ಬೋದು, ನಾವು ಆಗ್ಬೇಕಂತ ಎಲ್ಲಿ ಇನ್ನೂ ಏನು ಫಿಕ್ಸ್ ಇರಲಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಆಗ್ಬೋದು. ಇನ್ನು ನಾವೇ ಆಗ್ಬೇಕಂತಿಲ್ಲ, ಅವರೇ ಆಗ್ಬೇಕಂತಿಲ್ಲ. ಯಾರು ಸೂಕ್ತ ಅಂತ ನಿರ್ಧಾರ ಮಾಡ್ತಾರ ಪಕ್ಷ, ಅವ್ರು ಆಗ್ತಾರೆ ಅಷ್ಟೇ. ಮೊನ್ನೆ ದೆಹಲಿಗೆ ತೆರಳಿದ್ದ ಪರಮೇಶ್ವರ್ ದಲಿತ ಕೋಟಾದಡಿ ಡಿಸಿಎಂ ಸ್ಥಾನದ ಜೊತೆ ಪ್ರಮುಖ ಖಾತೆ ನೀಡುವಂತೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇಲ್ಲವಾದ್ರೆ ತಮಗೆ ಮಂತ್ರಿ ಸ್ಥಾನವೇ ಬೇಡ, ಶಾಸಕನಾಗಿ ಇರುತ್ತೇನೆ ಎಂದು ತಮ್ಮ ನಿಲುವು ತಿಳಿಸಿದ್ದಾರೆ. ಆದರೆ ಹೈಕಮಾಂಡ್ ಈ ಬೇಡಿಕೆಯನ್ನ ತಿರಸ್ಕರಿಸಿದ್ದು ಪರಮೇಶ್ವರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಸ್ಪೀಕರ್ ಸ್ಥಾನದ ಆಫರ್ ಕೊಟ್ಟಿದೆ. ಇದಕ್ಕೆ ಬೇಸರಗೊಂಡಿರುವ ಪರಮೇಶ್ವರ್ 8 ವರ್ಷ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೇ ಸಾಕು ಎಂದಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, TV9.